ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ನಾವಿದ್ದೀವಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಉಗೆ 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 Hello? 77 ಜೊತೆಗೆ ಬರೋ ಲೇಕ್. ವಾವ್, ವಾಟ್ ಅ ವ್ಯೂ ಡೌನ್. ಇದು ಕಾಣಿಸ್ತಾ ಇದೆ ನೋಡು. ಈ ಸ್ಟೆಪ್ ಕರ್ಲಾ ಚಲಿಂಗಲ್ಲ ಗೈಸ್. ಬಸ್ಸಲ್ಲಿ ಎಲ್ಲರೂ ಸಿದ್ದರಾಮಯ್ಯಂಗೆ ಜೈ ಅಂತವ್ರೆ. ವಾಟ ಸೀನ್. ಸಿದ್ದರಾಮಯ್ಯಂಗೆ ಉಗೆ ಅಂತೆ ಗೈಸ್ ಇವರೆಲ್ಲ. ಅವಳು ಹೇಳ್ಸಿ ವಿಡಿಯೋ ಮಾಡಿಸ್ತಾ ಇರೋದು. ನಾನು ಇಷ್ಟೆಲ್ಲ ತಗೊಂಡೋಗ್ತೀನಿ ವಿಡಿಯೋ ಮಾಡುವಂಥ ಕಂಟೆಂಟ್ಗೋಸ್ಕರ. ಯೂಸ್ಲೆಸ್ ನಮ್ಮಕ್ಕ. ಇವಾಗಲೇ ಕೆಲಸ ಮಾಡ್ತಾ ಇರೋದು ಆವಾಗಲಿಂದ ಬಂದ್ಬಿಟ್ಟು. ಎಷ್ಟು ಕ್ಯೂಟಾಗಿದೆ ನೋಡಿ ನಾಯಿ ನಮ್ಮ ಅಕ್ಕನ ಥರನೇ. ಅದಕ್ಕೆ ಅದು ಬಂದು ನಮ್ಮ ಅಕ್ಕನ ಹತ್ರ ನಿಂತ್ಕೊಂಡು ನೋಡ್ತಾ ಇದೆ. ನನ್ನ ಥರನೇ ಇದ್ದಾಳಲ್ಲ ಯಾರೋ ಅಂತ. ಅದ್ರಲ್ಲಿ ತಿನ್ನೋಕೆ ಕೊಡಲ್ಲ ಗೈಸ್ ಅವಳು. ಅವಳೊಬ್ಳ ತಿಂತಾಳೆ, ಅದು ಬಿಟ್ಟರೆ ನಾಯಿಗಂತೂ ಹಾಕಲ್ಲ. ಮಹದೇಶ್ವರ ಬೆಟ್ಟಕ್ಕೆ ಬಂದು ರೂಮ್ ಬುಕ್ ಮಾಡಿದೀವಿ. ಸ್ವಲ್ಪ ಒಳಗಡೆ ಇದೆ ಅಂದ್ಬಿಟ್ಟು ನಮ್ಮನ್ನ ಪಿಕ್ ಮಾಡೋಕ್ಕೆ ಇವತ್ತು ಯಾರು ಬಂದಿದ್ದಾರೆ ನೋಡಿ ಗಾಯ್ಸ್. ಅದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬಂದಿರೋದು ನಮ್ಮ ಅಪ್ಪ ಬಂದಿದ್ದಾರೆ ನಮ್ಮನ್ನ ಪಿಕ್ ಮಾಡೋಕ್ಕೆ ಇವತ್ತು. ಅದು ಸ್ಪ್ಲೆಂಡರ್ ಬೈಕಲ್ಲಿ ಜಾಲಿ ಜಾಲಿ ಹೋಯ್ತಾ ಇರೋದು. ಇವಾಗ ನಾನು ನನ್ನ ಕಣ್ಣು ಕುತ್ಕೊಂಡು ನಪ್ಪ ಬಂದಿದ್ದಾರೆ. ಇವಾಗ ಇಲ್ಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. ಜನ ಅಷ್ಟೇನಿಲ್ಲ, ಹತ್ಕೊಂಡು ಹೋಗ್ತಾ ಇರೋದು ಇವಾಗ. ಹಲೋ 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 ಗೈಸ್, ನಮ್ಮಪ್ಪ ತುಂಬಾ ವರ್ಷ ಆದ್ಮೇಲೆ ಸ್ಪ್ಲೆಂಡರ್ ಓಡಿಸ್ತಾವ್ರೆ. ಪರವಾಗಿಲ್ಲ, ಓಕೆ ಕಂಡೀಷನಲ್ಲಿ ಬೈಕ್ ಕೊಟ್ಟಿದ್ದಾರೆ ನಮಗೆ. ಸೊ ನಾವು ಮಾಡಿರೋ ರೂಮ್ ಬಂದ್ಬಿಟ್ಟು ಇದು ಸಾಲೂರು ಮಹಾದ್ವಾರ. ನನ್ನ ತಂಗಿ ಮುಂದೆ ಇನ್ನೊಂದು ಬೈಕಲ್ಲಿ ಹೋಗ್ತಾವಳೆ, ನಾನು ನಮ್ಮಪ್ಪ ಹಿಂದ್ಗಡೆ ಫಾಲೋ ಮಾಡ್ತಾ ಇದ್ದೀವಿ. ಗೈಸ್, ಇವಾಗ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ಸ್ವಲ್ಪ ದೂರ ಇದೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಇಂಟೀರಿಯರ್ ರೂಮ್ ಸಿಕ್ಕಿರೋದ್ರಿಂದ ಯಾರೂ ಇಲ್ಲ ರೋಡಲ್ಲಿ. ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲ ಹಾಯ್ ಮಾಡಿ. ಹಾಯ್ ಬಾರಪ್ಪ ಮುಂದೆ. ಎಲ್ಲ ಒಂದ್ಸಲ ಮಾದಪ್ಪಂಗೆ ಉಗೆ ಅಂತೇಳಿ. ಬನ್ನಿ ಗೈಸ್, ಹಂಗೆ ಟಾರ್ಚ್ ಬಿಡ್ಕೊಂಡು ಹೋಗೋಣ. ಅಷ್ಟೇ ಗೈಸ್, ಆಡ್ಬಾರ್ದ ನಮ್ಗೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ತಪ್ಪಿದ್ರೆ. ಗೈಸ್, ಇಲ್ಲಿ ಕೊಳ ಇದೆ, ಸ್ನಾನ ಮಾಡೋರು ಮಾಡ್ಬೋದು. ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತಾನೆ ಇಲ್ಲಿ ಜಾಗ ಇದೆ. ಸೊ ನಮ್ಗೆ ತುಂಬ ಚಳಿ ಇರೋದ್ರಿಂದ ನಾವು ಇವತ್ತು ಈ ಸಲ ಕೊಳದಲ್ಲಿ ಸ್ನಾನ ಮಾಡ್ತಾ ಇಲ್ಲ. ಬನ್ನಿ, ದೇವಸ್ಥಾನ ಅಲ್ಲೇ ಇರೋದು, ನಡ್ಕೊಂಡು ಹೋಗೋಣ. ಚಲೋ ಗೈಸ್. ಗೈಸ್, ಇಲ್ಲೆಲ್ಲ ಶಾಪಿಂಗ್ ಇರುತ್ತೆ, ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ಇದು ಮುಡಿ ಹರಕ್ಕೆ, ಇಲ್ಲಿ ಯಾರು ಮುಡಿ ಗಿಡಿ ಕೊಡೋರು ಕೊಡ್ಬೋದು. ಈ ಟೈಮಲ್ಲಿ ಒಂಥರ ಚೆನ್ನಾಗಿದೆ ಗೈಸ್, ಮಿನಿ ತಿರುಪತಿ ಥರ ಫೀಲ್ ಕೊಡ್ತಾ ಇದೆ ನಮಗೆ. ನೆಕ್ಸ್ಟು ಅಲ್ಲಿ ಮೇಲ್ಗಡೆ ಇದೆಯಲ್ಲ, ನೆಕ್ಸ್ಟು ನಾಳೆ ಅವಾಗ ಅಲ್ಲಿಗೆ ಹೋಗ್ತೀವಿ ಗೈಸ್. ತೋರಿಸ್ತೀನಿ ಎಷ್ಟು ಹತ್ರ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ದೇವ್ರ ದರ್ಶನ ಮಾಡಿ ಊಟ ಮಾಡಿ ರೂಮ್ಗೆ ಹೋಗಿ ಮಲ್ಕೊಳ್ಳೋದು. ತುಂಬ ಟಯರ್ಡ್ ಆಗಿಬಿಟ್ಟಿದೆ ನಮಗಂತೂ ಆಲ್ರೆಡಿ. ನೋಡಿ ಗೈಸ್, ಲವರ್ಸ್, ನಮ್ಮ ಅಮ್ಮಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ.
ಅದಕ್ಕೆ ಫುಲ್ ಕವರ್ ಅಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ದೇವ್ರೇ ನಮ್ಮ ಅಪ್ಪ ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳಪ್ಪ. ಗೈಸ್ ಇವಾಗ ಧರ್ಮ ದರ್ಶನಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಅಷ್ಟೇನ್ ಜನ ಇಲ್ಲ. ಯಾರು ಇಲ್ಲ. ಆ ಕಡೆಯಿಂದನೂ ಹೋಗ್ಬೋದು. ಯಾರು ಜನ ಇಲ್ಲ. ಇಲ್ಲಿಂದನ ಅಲ್ಲಿಂದನ ನೋಡಿ ಗೈಸ್, ಇಬ್ರು ಫುಲ್ಲು ಚಳಿ ಚಳಿ. ಇವ್ರಿಬ್ರಿಗೆ ಕೋಲ್ಡ್ ಆಗ್ಬಿಟ್ಟೈತೆ. ಮತ್ತೆ ಹಿಂಗೆ ನನ್ನ ಹುಡ್ಡಿ ಗೈಸ್ ಹೋಗ್ತಾ ಮಾಡ್ತಾರೆ. ಹೋಗೆ ನಾಳೆ ನಡೆಯುವ ರೈಲು ಸೇವೆಗಳು ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಗೆ ಇರುವುದರಿಂದ ಅಭಿಷೇಕದೊಂದಿಗೆ ಹಣ್ಣುಕೊಳ್ಳಲಾಗುತ್ತದೆ. ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಇದು ರಾಜಗೋಪುರ ದೇವ್ರದು. ರಾಜಗೋಪುರ ಮುಂದೆನೆ ಇವತ್ತು ನಮಗೆ ಇಲ್ಲಿ ಕೂರಿಸಿ ಇವತ್ತು ಅನ್ನ ಸಂತರ್ಪಣೆ ಮಾಡಿದ್ರು. ನೈಟು ಟೈಮ್ 9 ಗಂಟೆಲಿ. ತುಂಬ ಖುಷಿ ಆಯಿತು. ಯಾವತ್ತೂ ನಾವು ಗರ್ಭಗುಡಿ ಮುಂದೆ ಊಟನೇ ಮಾಡಿರಲಿಲ್ಲ. ಸೊ ಇಲ್ಲಿ ಊಟ ಮಾಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಉತ್ಸವ ಕೂಡ ನೋಡಿಕೊಂಡು ತುಂಬ ಖುಷಿ ಆಯಿತು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲೊಂದು ಚಿಕ್ಕ ಫೋಟೋ ಸೆಷನ್ ನಡೀತಾ ಇದೆ. ಆಲ್ವೇಸ್ ರೋಮಿಯೋ ಜೂಲಿಯಟ್ ನೋಡಿ, ಚೆನ್ನಾಗಿದೆ ರಾಜಗೋಪುರ. ಇಲ್ಲಿ ಬಂದಿರೋರ್ಗೆಲ್ಲ ಮಲ್ಕೊಳ್ಳೋಕ್ಕೆ ಅಂತ ಒಂದು ದೊಡ್ಡ ಏನಂತಾರೆ ಶಟರ್ ಥರನೇ ಮಾಡಿಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಎಲ್ಲರೂ ಕೂಡ ಆರಾಮಾಗಿ ಮಲ್ಕೊಬೋದು ಇಲ್ಲಿ ಬಂದರೆ. ಗೈಸ್ ಇಲ್ಲಿ ಬಂದು ಮಲ್ಗೋರ್ಗೆಲ್ಲ ಬೆಡ್ ಎಲ್ಲ ಕೊಡ್ತಾರೆ. ಪೇ ಮಾಡಬೇಕು. ಕೆಲವೊಂದು ರೆಂಟ್ ಇರುತ್ತೋ ನಮ್ಗೆ ಕೇಳಿಲ್ಲ. ನನ್ನ ತಂಗಿ ಏನು ಕೊಡಿಸ್ತೀಯಾ ಅಂತ ಕೇಳ್ತಾ ಇದ್ಲು. ಅವಳಿಗೊಂದು ಬೆಡ್ಶೀಟ್ ಒಂದು ಕಂಬಳಿ ಕೊಡಿಸಿ ಇಲ್ಲಿ ಜಾಗ ಐತೆ ಮಲ್ಗಿಸ್ಬಿಡ್ತೀನಿ. ಏನಂತೀಯ? ಇಲ್ಲಿ ಮಲ್ಗಿಸ್ಬಿಡ್ತೀನಿ ಗೈಸ್. ಅವಳಿಗೆ ಎಲ್ಲರ ಜೊತೆ ಮಲ್ಕೊಳ್ಳಿ. ಎಲ್ಲರೂ ಮಲ್ಗಿಲ್ವಾ? ನಿಂದೇನು? ಮಲ್ಗಿಸ್ಬಿಡೋಣ ಗೈಸ್ ಇವಳಿಗಿಲ್ಲಿ. ಆದರೂ ಎಲ್ಲೆಲ್ಲೋ ಏನೇನೋ ಪೀಸ್ ಹಿಡ್ಕೊಂಡು ಹೋಗ್ತೀವಿ ಗೈಸ್. ಇದು ಗೈಸ್ ನೆಮ್ಮದಿ ಅಂತ ಅಂದ್ರೆ ಇದೆ. ಅಷ್ಟು ಜನಗಳ ಮಧ್ಯೆ ನಾವು ಮಲ್ಕೊಂತೀವಲ್ಲ, ದಿಸ್ ಇಸ್ ಕಾಲ್ಡ್ ಪೀಸ್. ಇದು ಗೋಪುರ ಮೇಲೆ ಹತ್ತಕ್ಕೆ ನಮ್ಗೆ ಇವತ್ತು ಅವಕಾಶ ಸಿಕ್ಕಿದೆ. ಓಡ್ ಬಂದು ಗೋಪುರ ಹತ್ಕೊಂಡು ಬಸವಣ್ಣ ಸುತ್ತ ರೌಂಡ್ ಹೊಡೆದು ಬಸವಣ್ಣನ ಕಣ್ತುಂಬ ನೋಡ್ಕೊಂಡು ಹೋಯ್ತಾ ಇರೋದೆ. ಇಲ್ಲಿ ನೋಡಿ ಗೈಸ್, ರಾಜಗೋಪುರ ಹತ್ರ ಬಂದು ಇದೇ ಮೇನ್ ಗೋಪುರ, ರಾಜಗೋಪುರ. ಅಲ್ಲಿ ಊಟ ಮಾಡಿದ್ದು ಗೈಸ್. ನಾವು ಊಟ ಮಾಡಿದ ಜಾಗ ಇಲ್ಲಿ. ಇಲ್ಲಿಂದ ರಾಜಗೋಪುರ ಆಚೆ ಬಂದು ಹಿಂಗೆ ತಿರುಗಿದ್ರೆ ಇಲ್ಲೇ ನಮ್ಮ ಬಸವಣ್ಣ ಇರ್ತಾರೆ. ಆರ್ಚ್ ಇರುತ್ತೆ. ಆಚೆ ಬಂದು ಬೇಗ ಮೆಟ್ಲು ಹತ್ಕೊಂಡು ಟಪ್ಪ ಅಂತ ನಡ್ಕೊ ಬಂದರೆ ಗೋಪುರ ಸಿಗುತ್ತೆ. ಬಂದೆ ಈ ತೆಗ್ದು ಒಂದು ಬೀಗ ಆಯ್ತು.
ನಾವೀಗ ತಾನೇ ಊಟ ಮಾಡಿ ಆಚೆ ಬಂದು ನಮ್ಮ ಅಪ್ಪನಿಗೆ ಊಟ ಆದಮೇಲೆ ನಾಯಿಗೆ ವಾಕಿಂಗ್ ಕರ್ಕೊಂಡೋಗೋ ಅಭ್ಯಾಸ. ಆದರೆ ಇವಾಗ ನಾಯಿ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೈತೆ. ಸ್ಮಾಲ್ ಚೇಂಜ್, ಇನ್ನೇನಿಲ್ಲ. ಇವಾಗ ಊಟ ಆಯ್ತಲ್ಲ, ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಮಲಗಿಸ್ಬಿಡ್ತಾರೆ ನಾಯಿಗೆ. ಗೈಸ್ ನಾವು ಇಲ್ಲಿ ಊಟ ಮಾಡಬೇಕಿತ್ತು, ಆದರೆ ದೇವ್ರ ದಯೆಯಿಂದ ನಮಗೆ ಇವತ್ತು ಗರ್ಭಗುಡಿ ಮುಂದೆನೇ ಊಟ ಮಾಡಿದ್ದೀವಿ. ತುಂಬ ಖುಷಿ ಆಯ್ತೈತೆ. ಆ ಖುಷಿಗೋಸ್ಕರ ಅಪ್ಪ ನಾಯಿಗೆ ಅಲ್ಲ, ನಾಯಿನ ಅಪ್ಪಂಗೆ ವಾಕಿಂಗ್ ಮಾಡಿಸ್ತೈತೆ ಅಷ್ಟೇ. ಗೈಸ್ ಇವಾಗ ನಾವು ನೆಕ್ಸ್ಟ್ ಡೇ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಫಾರ್ ದಿ ಫಸ್ಟ್ ಟೈಮ್ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೈಫಲ್ಲಿ ಇವಾಗ ಫಸ್ಟ್ ಟೈಮ್ ಎದ್ಬಿಟ್ಟು 7 ಗಂಟೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಬಿಕಾಸ್ ತುಂಬ ಚಳಿ ಇರೋದ್ರಿಂದ ನಿದ್ದೆ ಮಾಡೋಕ್ಕಾಗಿಲ್ಲ ಯಾರಿಗೂ ಕರೆಕ್ಟಾಗಿ. ಸೊ ಇವಾಗೆಲ್ಲರೂ ಈ ಥರ ರೆಡಿ ಆಗಿದ್ದೀವಿ. ಅಪ್ಪ ಮುಂದೆ ಬಪ್ಪ. ಗೈಸ್ ಎಷ್ಟು ಹಿಮ ಇದೆ ಅಂದರೆ 7 ಗಂಟೆಗೆ ಸಿಕ್ಕಾಪಟ್ಟೆ ಹಿಮ ಇದೆ. ಇವಾಗ ಹೋಗಿ ದೇವಸ್ಥಾನದಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಗೈಸ್ ನಮಗೆ ಏನಾಗಿತ್ತು ಅಂದರೆ ನಾವು ರೂಮ್ ಬುಕ್ ಮಾಡಿದ್ದು ಸ್ವಲ್ಪ ದೂರನೇ, ಅಂದರೆ ದೂರನೇ ಮಾಡಿದ್ದು. ಬಟ್ ಅಲ್ಲೇನಾಗಿದೆ, ಅವರು ಹಾಟ್ ವಾಟರ್ ಕೊಡ್ತೀವಿ ಅಂದ್ಬಿಟ್ಟು ನಮಗೆ ಇನಿಷಿಯಲಿ ಹೇಳಿದರು. ಬುಕ್ ಮಾಡ್ಬೇಕಾದ್ರೆ ನಾವು ಬುಕ್ ಮಾಡಿದ್ದು ಒಂದು 1 ಮಂತ್ ಬಿಫೋರ್ ಏನೋ ಬುಕ್ ಮಾಡಿದ್ದು. ಆವಾಗ ಇನಿಷಿಯಲಿ ನಮಗೆ ಹೇಳಿದರು ಬಿಸಿನೀರೆಲ್ಲ ಕೊಡ್ತೀವಿ ಅಂತ. ಬಟ್ ಇಲ್ಲಿ ಬಂದಮೇಲೆ ರಿಯಾಲಿಟಿ ಏನು ಅಂದರೆ ಬಿಸಿನೀರಿದೆ ಆದರೆ ನೀರು ಬರಲ್ಲ, ನಲ್ಲಿ ಇದೆ ನೀರು ಬರಲ್ಲ. ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಇಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಕೆಳಗಡೆಯಿಂದ ಹಾಟ್ ವಾಟರ್ಗೆ 7ಗೆ ಬಿಸಿನೀರು ಅಂತ ಹೇಳಿದ್ರು ಆ್ಯಕ್ಚುಲಿ. ಸೊ ನಾವೆಲ್ಲರೂ ಏನು ಮಾಡಿದ್ವಿ, 6 o'clockಗೆ ಅಥವಾ 5:30ಗೆ ಎದ್ದು ಎಲ್ಲರೂ ಸ್ನಾನ ಮಾಡೋಣ ಅಂತ ನೀರು ಚೆಕ್ ಮಾಡಿದ್ರೆ ನೀರು ಬರ್ತಲ್ಲ. ಸರಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡೋಣ ಅಂತ ಮಲ್ಕೊಂಡು ಆಮೇಲೆ ಮತ್ತೆ ಎದ್ದು ನೋಡಿದ್ರೆ ನೀರೇ ಬರ್ತಲ್ಲ. ನಲ್ಲಿ ಇದೆ, ನಲ್ಲಿ ನೀರೇ ಬರ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಕೆಳಗಡೆಯಿಂದ, ಅದು ನಾವು 2nd ಫ್ಲೋರಲ್ಲಿ ಇದ್ದಿದ್ದು ನಮ್ಮ ರೂಮು, ಕೆಳಗಡೆ ಗ್ರೌಂಡಿಂದ 2nd ಫ್ಲೋರ್ಗೆ ನೀರನ್ನ ನಾವು ತಗೊಬಂದು ಸ್ನಾನ ಮಾಡಿಕೊಂಡು, ಅಯ್ಯೋ ಯಾಕೆ ಹೇಳ್ತೀರಾ ನಮ್ಮ ಕಷ್ಟನ, ಇಷ್ಟು ಬೇಗ ಅದಕ್ಕೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ವಿ. ಕಲ್ಯಾಣಿಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಗೈಸ್. ಹಿಂಗೆ ಹೋದ್ರೆ ಅದೇ ದೇವಸ್ಥಾನ, ಈ ಕಡೆಯಿಂದ ಬಂದರೆ ಅದೇ ನಮ್ಮ ರೂಮು, ಮಧ್ಯೆ ನಮ್ಮ ಕಲ್ಯಾಣಿ ಇದೆ. ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂದ್ಬಿಟ್ಟು. ಒಂದು ಔಟ್ಫಿಟ್ ಚೆಕ್, ಕ್ವಿಕ್ ಔಟ್ಫಿಟ್ ಚೆಕ್. ಇವ್ರದ್ದು ಎಲ್ಲ ಸಿಮಿಲರ್ ಇದ್ದಾರೆ, ಇವತ್ತು ರೆಡಿಯಾಗಿದ್ದಾರೆ. ನಾನು ಮಾತ್ರ ರೆಡ್ಡಲ್ಲಿದ್ದೀನಿ ಗೈಸ್. ಏನಿದು ಅಂತರ್ಗಂಗೆ, ಇದು ಯಾವತ್ತೂ ನೀರು ಕಮ್ಮಿ ಆಗಿಲ್ಲ ಅಂತೆ, ಹೈಟ್ ಐತೆ. ಏನು ಮಾಡ್ತೀಯ ಈಗ? ಕಮಾನ್, ಬನ್ನಿ ಗೈಸ್ ನೋಡ್ಕೊಂಬರೋಣ. ಇದು ಅಂತರ್ಗಂಗೆ. ಇಲ್ಲಿ 365 ದಿನ ಕೂಡ ನೀರು ಬರುತ್ತಂತ. ಆ ನೀರನ್ನ ಬಾಟಲಲ್ಲಿ ಫಿಲ್ ಮಾಡಿ ಎಲ್ಲರಿಗೂ ಕೊಡ್ತಾರೆ ಗೈಸ್. ಅವರು ನಾಮ ಹಾಕ್ಬಿಟ್ಟು ನನ್ನ ಮೇಕಪ್ ಎಲ್ಲ ಹೋಗ್ಬಿಡ್ತು ಗೈಸ್. ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅಂತರ್ಗಂಗೆ ವಾಟರ್ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ರು ಗೈಸ್. ನಮಗೂ ಹಾಕಿದ್ರು, ಹೋಯ್ತು ಗೈಸ್. ಎಷ್ಟು ಅಗ್ಲ ಜಾಗ ಐತೆ, ಆದ್ರೂ ನುಕ್ಕೊಂಡು ಹೋಗ್ತಾರೆ. ಅದೇನಂತ ಗೊತ್ತಿಲ್ಲ, ನುಗ್ಗೋ ರೋಗನ ಇಲ್ಲ ಏನಂತ ಗೊತ್ತಿಲ್ಲ, ನುಗ್ಲೇಬೇಕು. ಇಷ್ಟು ಫುಲ್ ಸ್ಪೇಸ್ ಇದೆ ನೋಡಿ, ಖಾಲಿ ಇದೆ, ನುಗ್ಗದಂತೂ ಬಿಡಲ್ಲ. ಪಾಪ ನಮ್ಮಮ್ಮಂಗೆ ಹತ್ತಕ್ಕಾಗ್ತಾ ಇಲ್ಲ, ನನ್ನ ತಂಗಿ ಹತ್ತಿಸ್ತಾವಳೆ. ಸ್ವಲ್ಪ ಇಲ್ಲಿ ಇದ್ದಿದೆ, ಏನಂತಾರೆ ಸ್ಲೋಪ್ ಇಲ್ಲ, ಸ್ವಲ್ಪ ಹಂತರ ಇದೆ, ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಪ್ರಸಾದಕ್ಕೋಸ್ಕರ ಏನು ಬೇಕಾದ್ರೂ ರೆಡಿ. ಹತ್ಕೊಂಡು ನೆಕ್ಸ್ಟ್ ಇಲ್ಲಿ ಹೋದ್ರೆ ತಿನ್ಬೋದು. 10 ಐಸಾ ಹತ್ತುತ್ತಾ ಅವ್ರೆ ಗೈಸ್. ಇಲ್ಲಿಂದ ತಟ್ಟೆ ತಗೊಂಡು ಅಲ್ಲಿ ಹೋಗಿ ಇವಾಗ ನಾವು ಪ್ರಸಾದ ಹಾಕ್ಸ್ಕೋಬೇಕು. ಮಮ್ಮಿ ಫಸ್ಟು ನಡೀರಿ ಬೇಗ ಹೋಗೋಣ. ಅಪ್ಪ ಈ ಕಡೆನಪ್ಪ. ನಮ್ಮಪ್ಪ ಹಂಗೆ ಹೋದ್ರೆ ಹೊಟ್ಟೆ ಸಿತ್ತಬೇಕಾಗಿದೆ. ಪ್ರಸಾದ ಏನು ಕೊಡ್ತಾವ್ರೆ? ಬಿಸಿಬೇಳೆ ಬಾತು, ಪಾಯಸ. ಇವಾಗ
ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಗೈಸ್ ಇವಾಗ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎರಡೆರಡು ಕೊಟ್ಟಿರೋ ಗೈಸ್, ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ. ಇನ್ನೂ ಕುಕ್ ಮಾಡ್ತಾನೇ ಇದ್ದರು, ಯಾರು ಕೂಡ ಹೊಟ್ಟೆ ಹಸ್ಕೊಂಡು ಹೋಗಂಗಿಲ್ಲ. ಇಲ್ಲಿ ಫುಲ್ಲು ವೆರೈಟೀಸ್ ಇರುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ತಿಂದ್ಕೊಂಡು ಈಗ ನಾವು 2ನೇ ಸಲ ದರ್ಶನಕ್ಕೆ ಬಂದಿದ್ದೀವಿ. ನೈಟ್ 1-2 ಸಲ ಆಯಿತು. ಇವಾಗ ಎಷ್ಟು ಸಲ ಆಗುತ್ತೆ ಅಷ್ಟು ಸಲನೂ ಮಾಡಿಬಿಡೋಣ ಅಂತ ಹೋಗ್ತಾಯಿದ್ದೀವಿ. ವೈಬ್ ಒಂಥರ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ, ಆದರೂ ಒಂಥರ ಸಖತ್ತಾಗಿದೆ ಗೈಸ್ ವೈಬ್ ಅಂತ. ಬನ್ನಿ ಬೇಗ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಗೈಸ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾಯಿದ್ರು. ನಿಮ್ಗೇನಾದ್ರು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಒಂದು ಲೈಕ್ ಮಾಡಿ, ಹಾಗೂ ಒಂದು ಕಮೆಂಟ್ ಮಾಡಿಬಿಡಿ. ಗೈಸ್ ಇವಾಗ 3 ತೇರನ್ನ ಹೇಳಿದ್ರು. ತುಂಬ ಖುಷಿ ಆಯ್ತು 3 ತೇರನ್ನ ನೋಡಿದ. ನಾವು ಅಪ್ಪ ಮೇಲೆ ಇನ್ನೂ ದೇವಸ್ಥಾನ ಒಳಗಡೆ ಕೂತಿದೆ. ಆಚೆ ಒಂದು ಮಾಡ್ಕೊತಾ ಇದ್ದೀನಿ. ಗೈಸ್ ಇವಾಗ ನಾವು ಮಾದೇಶ್ವರ ಬೆಟ್ಟ ಬಿಟ್ಟಿದ್ದೀವಿ. ಬರ್ತಿದ್ದಂಗೆ ನಮಗೆ ಮೈಸೂರು ಬಸ್ ಸಿಕ್ಬಿಡ್ತು. ಸೊ ನಾವು ಹತ್ಕೊಂಡು ಫೀಲಿಂಗ್ ಸೋ ಬ್ಲೆಸ್ಡ್, ಸೋ ಹ್ಯಾಪಿ, ಎವ್ರಿಥಿಂಗ್. ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.